ಹೇಮಸ್ ಕಿಚನ್ಗೆ ಸ್ವಾಗತ. ಇವತ್ತು ಕಡಲೆಬೇಳೆ ಮತ್ತು ಅಕ್ಕಿ ಪಾಯಸವನ್ನು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಹಬ್ಬದಲ್ಲಿ ಸುಲಭವಾಗಿ ಮಾಡುವಂತಹ ಸಿಹಿ ಬನ್ನಿ ನೋಡೋಣ. ಇವಾಗ ಮೊದಲಿಗೆ ಇಲ್ಲಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಒಂದು 1/4 ಬಟ್ಲಿನಷ್ಟು ಕಡಲೆಬೇಳೆ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಇಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಕಡಲೆಬೇಳೆ ಪಾಯಸ ಆದ್ದರಿಂದ ಅಕ್ಕಿನ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ಒಂದು 2 ಸ್ಪೂನಿನಷ್ಟು ತಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು 5 ಬಟ್ಲಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 5 ವಿಷಲ್ನ ಕೂಗಿಸ್ತಾ ಇದ್ದೀನಿ, ಯಾಕಂದರೆ ನೆಂದಿಲ್ಲ ಕಡಲೆಬೇಳೆ, ಅದಕ್ಕೋಸ್ಕರ ಒಂದು 5 ವಿಷಲ್ ಕೂಗಿಸಿದ್ದೀನಿ. ನಂತರ ಇಲ್ಲಿ ಕಾಯನ್ನು ತಗೊಂಡಿದ್ದೀನಿ. ಕಡಲೆಬೇಳೆ ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ಬೇಗನೆ ರೆಡಿ ಮಾಡ್ಕೋಬೋದು. ಕಾಯಿ ಕೂಡ ಅರ್ಧ ಹೋಳಿನಷ್ಟು, ಸಣ್ಣ ಹೋಳಲ್ಲಿ ಅರ್ಧ ಹೋಳಿನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ನಂತರ 2 ಏಲಕ್ಕಿ ತಗೊಂಡಿದ್ದೀನಿ. ಒಣ ಶುಂಠಿಯನ್ನು ತಗೊಂಡಿದ್ದೀನಿ, ಅದನ್ನು ಪುಡಿ ಮಾಡಿ ತಗೊಂಡಿದ್ದೀನಿ. ಮಿಸ್ ಮಾಡ್ದಂಗೆ ಹಾಕೊಳ್ಳಿ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಸಿಹಿ ತಿಂಡಿ ಮಾಡಬೇಕಾದ್ರೂ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರ್ಬೇಕು. ನುಣ್ಣಗೆ ರುಬ್ಕೊಂಡಾಗ್ಲೇ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಬೆಲ್ಲವನ್ನು ತಗೊಂಡಿದ್ದೀನಿ. 2 ಅಚ್ಚು ಬೆಲ್ಲವನ್ನು ತಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಜಸ್ಟ್ ಕರಗಿಸ್ಬೇಕು ಅಷ್ಟೇ. ಬೆಲ್ಲ ಕರಗಿದ ನಂತರ ಅದನ್ನು ಸೋಸಿ ತಗೋಬೇಕು ನಾವು. ಬೆಲ್ಲ ಕೂಡ ಕರಗಾಗಿದೆ. ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಫಸ್ಟೇ ನಮಗೆ ಪಾಯಸ ಮಾಡೋದಕ್ಕೆ ಒಂದು 1/4 ಗಂಟೆ ತಗೊಳುತ್ತೆ ಅಷ್ಟೇ. ನೋಡಿ, ಇವಾಗ ಕಡಲೆಬೇಳೆ, ಅನ್ನ, ಅಕ್ಕಿ ಕೂಡ ಬೆಂದು ರೆಡಿಯಾಗಿದೆ. ಕಡಲೆಬೇಳೆ ಪೂರ್ತಿ ಬೇಯಿಸ್ಕೋಬಾರ್ದು, ಮುದ್ದೆ ಥರ ಮಾಡ್ಕೋಬಾರ್ದು. ಈ ಥರ ಸ್ವಲ್ಪ ಕಾಳು ಥರ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ. ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕಾಯಿ ರಸ ರುಬ್ಬಿದ್ವಲ್ಲ ಕಾಯಿ, ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಜಾರಿಗೆ ಸೇರಿಸ್ಕೊಂಡು ನೀರನ್ನು ಕೂಡ ಹಾಕಿದ್ದೀನಿ. ಜಾಸ್ತಿ ನೀರನ್ನು ತಗೋಬೇಡಿ, ಪಾಯಸ ತೆಳ್ಳಗಾದರೆ ಚೆನ್ನಾಗಿ ಬರೋದಿಲ್ಲ. ಕಡಲೆಬೇಳೆ ಪಾಯಸ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಇದು ಕಾಯಿ ಎಲ್ಲ ಬೆಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಯಾಕಂದರೆ ಕಾಯಿ ಕೂಡ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಆಗ ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ಅರ್ಧ ಬೆಂದಿದೆ. ಅರ್ಧ ಬೆಂದಾದ ನಂತರ ಬೆಲ್ಲವನ್ನು ಸೋಸಿ ತಗೊತಾ ಇದ್ದೀನಿ ನಾನು. ಬೆಲ್ಲ ಸ್ವಲ್ಪ ಅರ್ಧ ಬೆಂದಾದಮೇಲೆ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 10 ನಿಮಿಷ ಹಾಗೆಯೇ ಬಿಟ್ಬಿಡಿ. ಕೊನೆಯಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಕೆಂಪಗಾಗೋವರೆಗೂ ಹುರ್ಕೊಂಡು ಪಾಯಸದೊಳಗೆ ಸೇರಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಹೆಸರುಬೇಳೆ ಪಾಯಸ, ಖೀರಂತೂ ಮಾಡೇ ಮಾಡ್ತೀವಿ. ಈ ಕಡಲೆಬೇಳೆ ಪಾಯಸ ಅಂತೂ ನಾವು ತುಂಬ ಅಪರೂಪಕ್ಕೆ ಮಾಡೋದು. ಈ ಹಬ್ಬದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಈಗ ದ್ರಾಕ್ಷಿ, ಗೋಡಂಬಿ ಹಾಕಿದ್ದೀನಿ. ಹಾಕಿದ ನಂತರ ಒಂದು 2 ಕುದಿ ಕುದಿಸ್ಕೊಳ್ಳಿ ಅಷ್ಟೇ. ಈಗ ಇದು ತೆಳ್ಳಗೆ ಕಾಣ್ತಾ ಇದೆ. ಸ್ವಲ್ಪ ಹೊತ್ತಾದಮೇಲೆ ಅದು ಗಟ್ಟಿಯಾಗೋಗುತ್ತೆ. ತೀರಾ ಗಟ್ಟಿಯಾಗೋವರೆಗೂ ಪಾತ್ರೆಯಲ್ಲೇ ಬೇಯಿಸ್ಕೋಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ಪಾಯಸ ರೆಡಿಯಾಗಿದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು, ನಮಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಈ ಪುಟ್ಟಿದಾಗಿರೋ ಸಿಹಿ ತಿಂಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.